ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಜೀವ ಯೋಚನೆ ಮಾಡಿಕೊಂಡು ರೂಮಲ್ಲಿ ಕೂತಿರ್ಬೇಕಾದ್ರೆ ಅಲ್ಲಿಗೆ ರಚನಾ ಬರ್ತಾಳೆ. ಇನ್ನೂ ಏನು ಯೋಚನೆ ಮಾಡ್ತಾಯಿದ್ದೀರಾ ಜೀವ? ಇದೆಲ್ಲ ಸರಿ ಇಲ್ಲ ಕಣ್ರಿ, ನಮ್ಮಪ್ಪ ನಮಗೆ ತಪ್ಪು ಮಾಡಿಬಿಟ್ರು. ಅವರು ಎಲ್ಲ ಆಸ್ತಿನ ಎಲ್ರಿಗೂ ಸಮವಾಗಿ ಬರ್ತಿದ್ದಿದ್ರೆ ಎಲ್ಲರೂ ಖುಷಿಯಾಗಿ ಅವ್ರವ್ರ ಭಾಗನ ತೊಗೊಂಡು ಖುಷಿಯಾಗಿರೋರು, ನಾವು ಈ ಮನೇಲಿ ಖುಷಿಯಾಗಿರ್ಬೋದಿತ್ತು. ಆದರೆ ಎಲ್ಲನೂ ನನ್ನ ಮಗಳ ಹೆಸ್ರಿಗೆ ಬರೆದು ಅವರು ತಪ್ಪು ಮಾಡಿಬಿಟ್ರು. ಇಂಥ ತಪ್ಪು ಅವ್ರು ಮಾಡಬಾರ್ದಾಗಿತ್ತು ಅಂತ ರಚನೆನ ಹತ್ರ ಜೀವ ಹೇಳ್ದಾಗ, ರಚನೆ ಹೇಗೆ ತಪ್ಪಾಗುತ್ತೆ, ಅವ್ರಿಗೇನು ನ್ಯಾಯ, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಚೆನ್ನಾಗಿ ಗೊತ್ತು, ಹಾಗಾಗಿ ಅದನ್ನು ಮಾಡಿದ್ದಾರೆ ಅಂತ ರಚನೆ ಹೇಳ್ತಾಳೆ. ಇಲ್ಲಿ ಕಪಿಲ್ ಲಾಯರ್ ಹತ್ರ ಇದ್ದಿದ್ದು ವಿಲ್ನೇ ಅರ್ಧ ಹಾಕ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೋಗಿ ಮುಟ್ಟಕ್ಕೆ ಹೋಗ್ತಾನೆ. ಅಷ್ಟು ಲಾಯರ್ ದೂರ ನಿಂತ್ಕೊ, ನನ್ನ ಹತ್ರ ಬಂದು ಏನೋ ಗಿಲ್ಕಕ್ಕೆ ಬಂದು ನಂಗೆ ಗೊತ್ತಲ್ಲ, ನಾನು ಲಾಯರ್, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಸಿದ್ರೆ ನನ್ನ ಮಗನೇ ನಿಂಗೆ ಎಲ್ಲ ಏನಿದೆ ಎಲ್ಲ ಗೊತ್ತಾಗತ್ತೆ ಅಂತ ಲಾಯರ್ ಹೇಳ್ತಾರೆ. ಹಾಗೆ ಕಪಿಲ್ ಏನಾರು ಅನ್ಕೊಂತ ಮುಂದಕ್ಕೆ ಹೋದಾಗ ರಾಣ ಹೇಳ್ತಾನೆ, ಕಪ್ಪು ಬೇಡ ಅಂತ ಹೇಳ್ತಾನೆ. ಅದಕ್ಕೆ ಕಪಿಲ್ ಮುಂದಕ್ಕೆ ಹೋಗೋದಿಲ್ಲ. ಆ ರಾಣ ಬಂದು ಲಾಯರ್ ಹೇಳ್ತಾ, ನಂಗೆ ಗೊತ್ತು ಇದನ್ನೆಲ್ಲ ನೀವೇ ಒಳಗಡೆ ನಿಂತ್ಕೊಂಡು ಎಲ್ಲ ಗೇಮ್ ಆಡ್ಕೊಂಡಿದ್ದಾನೆ, ಆಸ್ತಿನ ಬರ್ಸ್ಕೊಂಡಿದ್ದಾರೆ ನಮ್ಮಪ್ಪನ ಹತ್ರ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇದನ್ನು ನಾನು ಹೆಂಗಿದ್ರು ತೊಗೋತೀನಿ, ಯಾವತ್ತಿದ್ರೂ ಈ ಆಸ್ತಿ ಸಂಪೂರ್ಣವಾಗಿ ರಾಣನ ಕೈಗೆ ಸೇರೋದು ಅಂತ ಹೇಳಿ ಅಲ್ಲಿಂದ ಹೇಳಿ ಹೊರಡ್ತಾನೆ. ಇಲ್ಲಿ ಕನಕಾಂಬರಿನ ಅದನ್ನು ಹೇಳ್ತಾಳೆ, ನನ್ನ ಗಂಡಂಗಾಗಿದ್ದ ಮೋಸಕ್ಕೆ, ಅನ್ಯಾಯಕ್ಕೆ ನಂಗೆ ಸಿಗದೆ ಹೋದರೆ ನಾನು ಸುಮ್ಮನೆ ಇರಲ್ಲ, ನನ್ನ ಪಾಲಿಂದ ಆಸ್ತಿ ನಾನು ತೊಗೋತೀನಿ ಅಂತ ಹೇಳಿ ಹೊರಡ್ತಾಳೆ. ಇಲ್ಲಿ ಕಪಿಲ್ ಅಮ್ಮ ಕೂಡ ಅದನ್ನೇ ಹೇಳ್ತಾಳೆ, ನನ್ನ ಪಾಲಿಗೆ ಬರಬೇಕಿರೋ ಆಸ್ತಿನ ನಾನು ತೊಗೋತೀನಿ, ಅದೇನಾರು ಆಗಲಿ ಅಂತ ಹೇಳಿ ಅವಳು ಕೋಪದಿಂದ ಹೇಳಿ ಹೊರಡ್ತಾಳೆ. ಇದೆಲ್ಲ 3 ಜನಗಳು ಹೊರಟಾದ್ಮೇಲೆ ಲಾಯರ್ ದೇವಿನ ಕೇಳ್ತಾರೆ, ದೇವಿ ನೀನೇನು ಹೇಳ್ತಿಲ್ವಲ್ಲ ಅಂತ ಅಂದಾಗ ಅವಳು ಹೇಳೋಕ್ಕೆ ಅಂತ ಶುರು ಮಾಡ್ತಾಳೆ. ಅಷ್ಟರಲ್ಲಿ ಜೀವ ಮತ್ತು ರಚನೆಗೆ ಹೇಳ್ತಾನೆ, ಅಲ್ಲ ಕಣ್ರಿ, ಇದನ್ನು ಮಾಡಿದ್ದು ಸರಿಯಲ್ಲ, ಹೆಂಗಿದ್ರು ನಮ್ಗೆ ಯಾಕೆ ಇದೆಲ್ಲ ಬೇಕಿತ್ತು, ಇದೆಲ್ಲ ಆಸ್ತಿನ ಈಗ ಸಮವಾಗ ಹಂಚಿದಿದ್ರೆ ಎಲ್ಲ ಸರಿ ಹೋಗ್ತಿತ್ತು ಅಂತ ಹೇಳ್ತಾನೆ. ಅದಕ್ಕೆ ರಚನೆ ಹೇಳ್ತಾಳೆ, ಇಲ್ಲ, ಅವ್ರಿಗೇನು ಸರಿನೋ ಅದನ್ನು ಅವ್ರು ಮಾಡಿದ್ದಾರೆ, ಅವ್ರು ಕೊಟ್ಟಿರೋ ಜವಾಬ್ದಾರಿಯನ್ನು ಉಳಿಸ್ಕೊಂಡು ಹೋಗಬೇಕು, ಅದನ್ನು ಬೆಳೆಸ್ಕೊಂಡು ಹೋಗಬೇಕು, ಮುಂದೆ ಮಾಡಬೇಕಾಗಿರೋದು ಕೆಲಸದ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನೀವೇನೇನೋ ಯೋಚನೆ ಮಾಡ್ಕೊಂಡಿದ್ದೀರಾ ಅಂತ ರಚನಾ ಜೀವಂಗೆ ಹೇಳ್ತಾಳೆ. ಅದಕ್ಕೆ ಜೀವ ಹೇಳ್ತಾನೆ, ಇಲ್ಲ, ನೀವು ಹೇಳ್ತಿರೋದನ್ನು ಅಷ್ಟು ಈಸಿಯಾಗಿ ತೊಗೊಳೋದಕ್ಕಾಗಲ್ಲ, ಇನ್ಮೇಲೆ ವಿಪರೀತವಾಗಿ ಹೋಗುತ್ತೆ ಅಂತ ಅಂದಾಗ ರಚನೆ ಏನೇ ಬರಲಿ ನಾವು ಅದನ್ನು ಫೇಸ್ ಮಾಡೋಣ ಅಂತ ಹೇಳ್ತಾಳೆ. ಇಲ್ಲಿ ದೇವಿ ಹೇಳ್ತಾಳೆ, ನಂಗೆ ಆಸ್ತಿ ಮೇಲೆ ಅಂತ ಆಸೆ ಏನೂ ಇಲ್ಲ ಲಾಯರ್ ಅಂಕಲ್, ಯಾಕೆ ನನ್ನ ದೊಡ್ಡಪ್ಪ ಏನು ಅಂತ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ಈ ಮನೇಲಿ ಎಲ್ಲರೂ ಒಟ್ಟಿಗೆ ಕುಟುಂಬವಾಗಿ ಇರಬೇಕು, ಎಲ್ಲರೂ ಸಂತೋಷವಾಗಿರಬೇಕು, ಎಲ್ಲರೂ ಒಟ್ಟಿಗೆ ಇರಬೇಕು ಅನ್ನೋದು ಅವರ ಆಸೆ ಪ್ರಕಾರನೇ ನನ್ನ ಆಸೆ ಹಾಗೆ ಇರೋದು. ಅದು ಬಿಟ್ಟರೆ ಇವರೆಲ್ಲ ಈಗ ಆಡ್ತಿರೋದು ನೋಡಿದ್ರೆ ನಂಗೆ ಏನಾಗುತ್ತೋ ನಂಗೆ ಗೊತ್ತಿಲ್ಲ. ಆದರೆ ನಮ್ಮಮ್ಮ ಮಾತ್ರ ಸರಿ ಇಲ್ಲ, ನಮ್ಮಮ್ಮನ ಮಾತನ್ನ ಅಷ್ಟು ಕೇಳುವಾಗ ತೊಗೋಬೇಡಿ. ಇನ್ನು ಮುಂದಕ್ಕೆ ರಚನೆಗೆ ಏನೇನೆಲ್ಲ ಕಷ್ಟ ಶುರು ಆಗುತ್ತೋ ನಂಗೆ ಗೊತ್ತಿಲ್ಲ, ದಯವಿಟ್ಟು ಅವ್ರಿಗೆ ಹುಷಾರಾಗಿರೋದಕ್ಕೆ ಹೇಳಿ. ಅವ್ರು ಏನು ಮಾಡ್ತಾರೋ ಏನು ಬಿಡ್ತಾರೋ ನಂಗೆ ನಿಜ ಗೊತ್ತಿಲ್ಲ, ಹಾಗಾಗಿ ಅವ್ರಿಗೆ ಹುಷಾರಾಗಿರೋ ಹೇಳೋ ಜವಾಬ್ದಾರಿ ನಿಮ್ಮದು ಅಂತ ಹೇಳಿ ದೇವಿ ಅಲ್ಲಿಂದ ಹೊರಡ್ತಾಳೆ. ಎಲ್ಲರೂ ಯೋಚನೆ ಮಾಡ್ತಾ ನಿಂತಿರ್ತಾನೆ. ಇಲ್ಲಿ ಪದ್ಮಜ ರೂಮಲ್ಲಿ ಚಿತ್ರ ಎಲ್ಲನೂ ಪತ್ರೆ ಪಾಕಡೆಗಳನ್ನೆಲ್ಲ ಬಿಸಾಕಿ ಬಸ್ಸಿನಲ್ಲಿ ಎಸೆತಿರ್ತಾಳೆ. ಆಗ ದೇವಿ ಬಂದಾಗ ದೇವಿಗೆ ಹೇಳ್ತಾಳೆ, ನಿನ್ನಿಂದನೇ ಇದೆಲ್ಲ ಆಗಿದ್ದು, ನೀನು ನನ್ನ ಜೊತೆ ನೈಸಾಗಿ ಮಾತಾಡಿ ಅವ್ನು ಮನೆಗೆ ಬರಲಿ ಅಂತ ಹೇಳಿ ಎಲ್ಲ ಆಸ್ತಿನ ಅವನ ಹೆಸ್ರಿಗೆ ಆಗೋಂಗೆ ಮಾಡಿದೆ, ನೀನು ಸರಿ ಇಲ್ಲ ಅಂತ ಹೇಳಿ ಕಿರ್ಚಾಡ್ಬೇಕಾದ್ರೆ ಅವಳು ಸುಸ್ತಾಗಿ ಹಾಗೆ ಕುಸ್ತು ಕೆಳಗೆ ಬಿದ್ದೋಗ್ತಾಳೆ. ಕೆಳಗೆ ಬಿದ್ದು ಜ್ಞಾನ ತಪ್ಪೋಗ್ತಾಳೆ. ಅಲ್ಲಿ ಕೆಲಸ ಮಾಡಿದವರು ಅಮ್ಮ ಮತ್ತು ದೇವಿ ಇಬ್ಬರೂ ಪದ್ಮಜನ ಹಾಸಿಗೆ ಮೇಲೆ ಮಲಗಿಸಿ ಬೇಸಿಟ್ಟು ಹೊತ್ತು ತಟ್ತಾ ಇರ್ತಾಳೆ. ಅದೇ ದೇವಿ ಏನೋ ಯೋಚನೆ ಮಾಡ್ತಿರ್ತಾಳೆ. ಅದೇನು ಯೋಚನೆ ಮಾಡ್ತಿರ್ತಾಳೆ ಅಂದರೆ ಮತ್ತು ನಮ್ಮಮ್ಮ ಸರಿಯಿಲ್ಲ, ಹುಷಾರಾಗಿರಿ ಅಂತ ಏನು ಕೇಳೋದು ಅನ್ನೋದೇ ನನಗೆಲ್ಲ ಅರ್ಥ ಆಗ್ತಾಯಿಲ್ಲ. ಅದು ಏನೋ ಇದೆ ವಿಷಯ ಅಂತ ಅನ್ನೋದು ಅನಿಸ್ತದೆ. ಇಲ್ಲಿ ವಜ್ರೇಶ್ವರಿ ಚಿಂತೆ ಮಾಡ್ತಾ ಮನೇಲಿ ಓಡಾಡ್ತಿರ್ಬೇಕಾದ್ರೆ ಅದಕ್ಕೆ ಯಾಕೆ ಹಿಂಗೆ ಓಡಾಡ್ತಿದ್ದೀರಲ್ಲ, ಏನಾಯಿತು, ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಆರ್ತಿ ಕೇಳೋದಕ್ಕೆ ವಜ್ರೇಶ್ವರಿ ಹೇಳ್ತಾಳೆ, ಮನೋಹರನೇ ನಿಜವಾದಪ್ಪ ಅಂತ ರಚನೆಗೆ ಹೇಗೆ ಗೊತ್ತಾಯಿತು, ಇದೆಲ್ಲ ಯಾವಾಗ ಆಯಿತು ಅನ್ನೋದೇ ನನಗೆ ಅರ್ಥ ಆಗ್ತಾಯಿಲ್ಲ, ಅದರಿಂದ ನಿಂಗೇನಾದರೂ ಗೊತ್ತಾ ಈ ವಿಷಯ ಅಂದಾಗ, ಇಲ್ಲ ಅದಕ್ಕೆ ಇವ್ರು ಹೇಳಿದಾಗಲೇ ನನಗೂ ಗೊತ್ತಾಗ್ತಾ ಇರೋದು ಅಂತ ತೇಜ ಹೇಳ್ತಾನೆ. ಅದಕ್ಕೆ ಆರ್ತಿ ಹೇಳ್ತಾಳೆ, ಇಲ್ಲ ಅದಕ್ಕೆ ಅವತ್ತು ನೀವು ಹೋಗ್ಬೇಕಾದ್ರೆ ಹೇಳಬೇಕಿತ್ತಲ್ಲ, ಅದು ನಂಗೆ ಗೊತ್ತಿರಲಿಲ್ಲ ಯಾವಾಗ ಗೊತ್ತಾಯಿತು ಅಂತ ಆರ್ತಿ ಹೇಳ್ತಾಳೆ. ಆಗ ನಿಧಿ ನಿಂಗೇನಾದ್ರು ಗೊತ್ತಾ ಅಂತ ಕೇಳಿದಾಗ ನಿಧಿ ಹೇಳ್ತಾಳೆ, ಹ್ಞೂ ದೊಡ್ಡಮ್ಮ ನಂಗೆ ಗೊತ್ತು, ಯಾಕೆ ಅವತ್ತು ನೀವೇನೋ ಅವ್ರಿಗೆ ವಾಯ್ಸ್ ನೋಟ್ ಕಳಿಸಿದ್ರೆ ಅಂತಲ್ಲ, ಅವತ್ತು ರಚನೆನ ವಾಪಸ್ ಮನೆಗೆ ಕರ್ಕೊಂಬರೋಕ್ಕೆ ಅಂತ ಆ ಟೈಮಲ್ಲಿ ಆ ವಾಯ್ಸ್ ನೋಟನ್ನ ಕೇಳಿಸ್ಕೊಂಡಿದ್ದಾರೆ. ಆ ವಾಯ್ಸ್ ನೋಟ್ ನೀ ಕಳಿಸಿರೋದು ಪ್ಲೇ ಆದಾಗ ರಚನಾಕಂಗೆಲ್ಲ ವಿಷಯ ಗೊತ್ತಾಗಿದೆ ಅಂತ ಹೇಳ್ತಾಳೆ. ಹೌದಾ, ಹಾಗಾದ್ರೆ ಈ ವಿಷಯ ಗೊತ್ತಾಗಬಾರ್ದಾಗಿತ್ತು, ಆದರೆ ಗೊತ್ತಾಗಿದೆ. ಇನ್ನು ಮುಂದೆ ಏನು ಹೇಳಬೇಕಿದೆ ಇದೊಂದು ಸತ್ಯ ಅವಳಿಗೆ ಹೇಳ್ದಲೇ ಇರೋದು ಬಾಕಿ ಉಳ್ಕೊಂಡಿದ್ದನ್ನು ನಾನೇ ಅವಳಿಗೆ ಹೇಳ್ತೀನಿ ಅಂತ ವಜ್ರೇಶ್ವರಿ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಹಂಗೆ ನಿಧಿ ಬಂದವ್ರ ಅಪ್ಪನ ಕೇಳ್ತಾಳೆ, ಅಪ್ಪ ಇದೇನಿದೆ ಸತ್ಯ, ನಿಂಗಾದರೂ ಇದ್ರ ಬಗ್ಗೆ ಎಲ್ಲ ಗೊತ್ತಿರಬೇಕಲ್ಲ, ಅದೇನು ಹೇಳೋದಿದೆ, ಅವ್ರು ಏನು ಹೇಳಬೇಕಂತ ಅಂದ್ಕೊಂಡಿದ್ದಾರೆ ಅಂತ ನಿಧಿ ಅವ್ರ ಅಪ್ಪನ ಕೇಳ್ತಾಳೆ. ಆಗ ಅವ್ರ ಅಪ್ಪ ಹೇಳ್ತಾನೆ, ನನಗೂ ಅದೇನು ಗೊತ್ತಿಲ್ಲ, ಅವ್ರು ಹೇಳ್ದಾಗಲೇ ಏನು ಗೊತ್ತಾಗುತ್ತೆ ಅಂತ ಹೇಳಿ ಅವ್ರ ಅಪ್ಪನ ಅಲ್ಲಿಂದ ಹೊರಡ್ತಾನೆ. ನಿಧಿ ಮತ್ತು ಅವ್ರ ಅಮ್ಮ ಇಬ್ಬರು ಯೋಚನೆ ಮಾಡ್ತಿರ್ತಾರೆ. ಇಲ್ಲಿ ರಾತ್ರಿ ಇನ್ನೇನು 11:15 ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ರಚನಾ ಇವತ್ತೇನಾದ್ರು ಸೌಂಡ್ ಕೇಳಿಸುತ್ತಾ ಅಂತ
ಯೋಚನೆ ಮಾಡ್ತಿರ್ತಾಳೆ. ಅದೇ ಸಮಯಕ್ಕೆ ಜೀವನ ನೋಡ್ತಾ ಅವಳು ಇವರು ಆರಾಮಾಗಿ ಮಲಗಿದ ಅದೇ ಅವ್ನು ಚಿಂತೆ ಕಾಣ್ತಾ ಇರ್ಬೇಕಾದ್ರೆ ಅವ್ನಿಗೆ ಎಚ್ಚರ ಆಗುತ್ತೆ. ಆಗ ಕೃಷ್ಣ ಅವ್ನ ಎದೆ ಮೇಲೆ ಮಲ್ಕೊಂಡಿರೋಳನ್ನ ಪಕ್ಕಕ್ಕೆ ಮಲಗಿಸಿ ಅವ್ನು ಎದ್ದು ಕೂತ್ಕೊಳ್ತಾನೆ. ಎದ್ದು ಕೂತ್ಕೊಳ್ಳೋಕೆ ಮುಂಚೆ ಅವನು ನಿದ್ದೆ ಬರ್ತಿರೋ ಥರ ಇರ್ತಾನೆ. ಅದಕ್ಕೆ ರಚನೆ ಏನು ಮಾಡ್ತಾಳೆ, ಜೀವನ ಎಬ್ಬರಿಸ್ತಿರ್ತಾಳೆ. ಆಗ ಜೀವ ಎದ್ದು ಕೂತ್ಕೊತಾನೆ. ಯಾಕೆ ಜೀವ ಇನ್ನೂ ಅದನ್ನೇ ಯೋಚನೆ ಮಾಡ್ತಿದ್ದಾರೆ, ನೀವು ಆರಾಮಾಗಿ ಮಲ್ಕೊಳ್ಳೋದಲ್ವ ಅಂದಾಗ ಜೀವ ಹೇಳ್ತಾನೆ, ಇಲ್ಲ ನಂಗೆ ಅದೇ ಯೋಚನೆ ತಲೆಯಲ್ಲಿ ಓಡ್ತಾ ಇದೆ, ನಂಗೆ ಏನು ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ, ಅದಕ್ಕೆ ನಂಗೆ ನಿದ್ದೆ ಕೂಡ ಬರ್ತಿಲ್ಲ ಅದರಿಂದ ಅಂತ ಜೀವ ಹೇಳ್ತಾರೆ. ಆಗ ರಚನೆ ಯೋಚನೆ ಮಾಡ್ತಾಳೆ, ಇವರು ಸರಿಯಾದ ಸಮಯಕ್ಕೆ ಎದ್ದಿದ್ದಾರೆ. ಯಾಕೆಂತಂದರೆ ಇನ್ನೊಂದು 2 ನಿಮಿಷದಲ್ಲಿ 1:45 ಗಂಟೆ ಆಗುತ್ತೆ. ಇದೇ ಸಮಯಕ್ಕೆ ಅವ್ರ ಅಮ್ಮನ ರೂಮಿಂದ ನಗು ಶಬ್ದ ಕೇಳಿಸುತ್ತೆ. ಇದನ್ನು ಅವ್ರಿಗೆ ಕೇಳಿಸ್ಬೇಕು ಅಂತ ರಚನೆ ಅನ್ಕೋತಾಳೆ. ಅಷ್ಟರಲ್ಲಿ ಜೀವಂಗೆ ನಿದ್ದೆ ಬರ್ತದೆ ಅಂಥೇಳಿ ಅವನು ಹಂಗೆ ಬೆಡ್ಶೀಟ್ ಮಲ್ಕೊಂಡ್ಬಿಡ್ತಾನೆ. ಆದರೆ ರಚನೆ ಯೋಚನೆ ಮಾಡಿ ಯಾಕೆ ಇವತ್ತು ಸೌಂಡೇ ಬರಲಿಲ್ವಲ್ಲ, ಏನಾಯಿತು ಅಂತ ಯೋಚನೆ ಮಾಡ್ತಾ ಹಾಗೆ ಕೂತಿರ್ತಾಳೆ. ಇಲ್ಲಿ ರಾಣ ಏನು ಮಾಡ್ತಾನೆ, ತಲೆಗೆ ಬಟ್ಟೆ ಕಟ್ಕೊಂಡು ಸೀದಾ ಸ್ವಿಮ್ಮಿಂಗ್ ಪೂಲ್ಗೆ ಹಾರ್ತಾನೆ. ನೀರೊಳಗೆ ಹೋಗಿ ಕೆಳಗೆ ಧ್ಯಾನದಲ್ಲಿ ಕೂತ್ಕೊಳ್ಳೋ ಥರ ಹೋಗಿ ಸ್ವಿಮ್ಮಿಂಗ್ ಪೂಲ್ ಒಳಗೆ ಕೂತ್ಕೋತಾನೆ. ಧ್ಯಾನ ಮಾಡೋದಕ್ಕಿಂತ ಶುರು ಮಾಡ್ತಾನೆ. ಅಷ್ಟರಲ್ಲಿ ಒಂದು ತಲೆಯಲ್ಲಿ ಬರೋದು, ಲಾಯರ್ ಹೇಳಿದ್ದೆ ಒಂದು ತಲೆಯಲ್ಲಿ ಬರ್ತಾ ಇರುತ್ತೆ. ಅದಕ್ಕಿಂತ ಮುಂಚೆ ಇಲ್ಲಿ ಕಪಿಲ್ ಅವ್ರ ಅಮ್ಮ ಏನೋ ಹೇಳೋದಕ್ಕೆ, ನೀನು ಅಮ್ಮ ಅಂತ ಇರೋದಕ್ಕೆ ನಾನು ಸುಮ್ಮನೆ ಬಿಟ್ಟಿದ್ದೀನಿ, ಇಲ್ಲಾಂದರೆ ನಿಂಗೊಂದು ಗತಿ ಮಾಡ್ತಿದ್ದೆ ಅಂತ ಅವ್ರ ಅಮ್ಮಂಗೆ ಹೇಳ್ತಾನೆ. ಅಲ್ಲ ಕೊನೋ ಕಪಿಲ್ ನಿಮ್ಮ ಅಣ್ಣನ ಕರೆಯೋ ಹೊರಗಡೆ ಏನಾರಾದರೆ ಏನೋ ಮಾಡೋದು ಅಂತ ಹೇಳ್ತಾಳೆ. ಆದರೆ ಇಲ್ಲಿ ರಾಣಂಗೆ ತಲೆಯಲ್ಲಿ ಓಡ್ತಿರುತ್ತೆ, ಲಾಯರ್ ವೀಲ್ ಬರ್ತಿರೋದು, ಲಾಯರ್ ಓದ್ತಿತ್ತು ಮತ್ತು ಕೃಷ್ಣನ ಮಕ್ಕನೇ ಅವನಿಗೆ ನೆನಪಾಗ್ತಿರುತ್ತೆ. ಅದನ್ನೆಲ್ಲ ನೆನೆಸ್ಕೊಂಡು ರಾಣಂಗೆ ಧ್ಯಾನದಲ್ಲಿ ಕೂತ್ಕೊಳ್ಳೋದಕ್ಕಾಗಲ್ಲ. ವಾಪಸ್ ಕೆಳಗೆ ನೀರಲ್ಲಿ ಕೂತು ಮೇಲೆ ಎದ್ದು ಕೂತ್ಕೋತಾನೆ. ಎದ್ದು ನಿಂತ್ಕೊಂಡು ಯೋಚನೆ ಮಾಡ್ತಾ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾನೆ. ಇಲ್ಲಿ ಬೆಳಕಾಗುತ್ತೆ. ಬೆಳಕಾದಾಗ ಕಪಿಲಮ್ಮ ಬಂದು ಕೆಲಸದವನಿಗೆ ಅಲ್ಲಿ ಲಾನಲ್ಲಿರುವಂಥ ಗಿಡಗಳಿಗೆ ನೀರು ಹಾಕಿಲ್ಲ, ಯಾಕೆ ಈ ಓನರಮ್ಮ ಹೇಳಲೇಬೇಕಾ ನಿಂಗೆ ನಾನು ನೀರು ಹಾಕಿ ಹೋಗಿ ನೀರು ಹಾಕು ಅಂತೇಳಿ ಕಳಿಸ್ತಾಳೆ. ಅವಳು ಕೆಲಸದೊಳಗೆ ಒಂದು ಗ್ಲಾಸ್ ನೀರು ತೊಗೊಂಬ ಅಂತ ಹೇಳಿ ಇಲ್ಲಿಂದನೇ ಹಾಲಿಂದ ಕಿರಿಸ್ತಾಳೆ. ಅಷ್ಟೇ ಬಾಗಿಲ ಹತ್ರ ನೋಡ್ತಾಳೆ. ಬಾಗಿಲ ಹತ್ರ ಕೃಷ್ಣನ ಫ್ರೆಂಡು ಮತ್ತು ಬಾಲನ ಫ್ರೆಂಡ್ ಇಬ್ಬರು ಬಂದಿರ್ತಾರೆ. ಇಬ್ಬರು ಬಂದಿರೋ, ನೀವು ಯಾರು ಇಲ್ಲಿ ಬಂದಿದ್ದು ಅಂತ ಹೇಳಿದಾಗ, ಇಲ್ಲ ನಮ್ಮ ಲವರ್ ಇಲ್ಲೇ ಇರೋದು, ನಾನು ಅವನ್ನ ನೋಡೋಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ನೀನು ಯಾರೋ ಚೋಟು ಅಂತ ಅಂದಾಗ ಅವಳು ಹೇಳ್ತಾನೆ, ನಾನು ಕೃಷ್ಣನ ಬಾಯ್ ಫ್ರೆಂಡ್ ಅಂತ ಹೇಳ್ತಾನೆ. ಬಾಯ್ ಫ್ರೆಂಡ್ ಇಬ್ಬರು ಹಿಂಗೆ ಅಂತ ಹೇಳಿ ಅವಳಿಗೆ ಶಾಕ್ ಆಗಿ ಅವಳು ನೀರು ತರಿಸೋದನ್ನು ನೀರು ಎತ್ಕೊಂಡು ಘಟ ಅಂತ ನೀರು ಕುಡಿತಾಳೆ. ನಾನು ಬಂದಿರೋದು ಕೃಷ್ಣ, ಅದೇ ಓನರ್ ಜೀವ ಇದ್ದಾರಲ್ಲ ಅವ್ರ ಮಗಳು, ನಾನು ಕೃಷ್ಣನ ಬಾಯ್ ಫ್ರೆಂಡ್ ಅಂತ ಹೇಳ್ತಾನೆ. ಏನು ಈ ವಯಸ್ಸಿಗೆ ಇಷ್ಟೆಲ್ಲ ಮಾತಾಡ್ತೀರಾ ನೀವು ಅಂತ ಅವಳು ಕೇಳ್ತಾಳೆ. ಇದನ್ನು ನಿಮ್ಮನ್ನು ನೋಡಿದ್ರೆ ಎಂಥ ಗಂಡ್ಬಿಡಿ ಅಂತ ಅಂತಾಳೆ. ಇವಳನ್ನ ನಾನು ಲವ್ ಮಾಡ್ತಾರೆ, ಅಲ್ಲ ನನ್ನ ಮಗ ಏನಾದರೂ ಇವಳನ್ನ ಲವ್ಗೆ ಮಾಡಿಬಿಡ್ನ ಅಂತ ಅವ್ರ ಅಮ್ಮಂಗೆ ಅನಿಸುತ್ತೆ. ಕಪಿಲ್ ಹಿಂಗೆ ಮಾಡೋದು ಸಾಧ್ಯನೇ ಇಲ್ವ ಅಂತ ಯೋಚನೆ ಮಾಡ್ತಾನೆ. ಏನ ಗಟ ಕೊಡೋದು ಸುಮ್ಮನಾಗ್ತಾಳೆ. ಇಲ್ಲಿ ರಚನಾ ಮಿರ ಮುಂದೆ ನಿಂತ್ಕೊಂಡು ರೆಡಿಯಾಗಿ ಬರ್ತಾಳೆ. ಜೀವ ಎದೊಳ್ಳೆ ಟೈಮ್ ನಿಂತ್ಕೊಂಡು ಹಾಗೆ ಜೀವ ಗುಡ್ ಮಾರ್ನಿಂಗ್ ಅಂತೆಲ್ಲ ಅವ್ನು ಗುಡ್ ಮಾರ್ನಿಂಗ್ ಹೇಳಲ್ಲ. ಆಗ ರಚನಾ ಕೇಳ್ತಾಳೆ, ಯಾಕೆ ನೀವು ಗುಡ್ ಮಾರ್ನಿಂಗ್ ಹೇಳ್ತೀರಿ, ನೀವು ಈ ಥರ ಅವಾಯ್ಡ್ ಮಾಡಿದ್ರೆ ನಂಗೆ ಬೇಜಾರಾಗುತ್ತೆ ಅಂತ ರಚನಾ ಹೇಳ್ತಾಳೆ. ಅದಕ್ಕೆ ಜೀವ ಹೇಳ್ತಾನೆ, ನಂಗೆ ಯಾರನ್ನೂ ಅವಾಯ್ಡ್ ಮಾಡ್ತಿಲ್ಲ, ನಂಗೆ ಯಾರ ಜೊತೆ ಮಾತಾಡಬೇಕಂತ ಅನಿಸ್ತಾ ಇಲ್ಲ, ನಾನು ಸೈಲೆಂಟಾಗಿರಬೇಕು ಅಂತ ನಂಗೆ ಅನಿಸ್ತದೆ ಅಂತ ಜೀವ ಹೇಳ್ತಾನೆ. ಅದಕ್ಕೆ ರಚನಾ ಅವ್ರು ಹೇಳಿದ್ದನ್ನು ಕೇಳಿ ಸೈಲೆಂಟಾಗಿ ನಿಂತ್ಬಿಡ್ತಾಳೆ. ಮುಂದೇನಾಗುತ್ತೆ ಕಾದು ನೋಡೋಣ.